ನೀವೇನಾದರೂ ಬೆಂಗಳೂರಲ್ಲಿ ಇದ್ದರೆ ಬ್ರೇಕ್ಫಾಸ್ಟ್ ಸೀರೀಸ್ ಹೀಗಿರುತ್ತಲ್ವ. ಇಡ್ಲಿ, ದೋಸೆ, ಪುಳಿಯೋಗರೆ, ಚಿತ್ರಾನ್ನ, ವಾಂಗಿಬಾತ್, ಪಲಾವ್, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಸೆಟ್ ದೋಸೆ, ಪೂರಿ ಸಾಗು ಮತ್ತು ರವಾ ಇಡ್ಲಿ ಅಂತೂ ತುಂಬಾ ಫೇಮಸ್ಸು ಬೆಂಗಳೂರಲ್ಲಿ. ಬೆಂಗಳೂರಿನ ಲೈಫ್ ಸ್ಟೈಲ್ ಸ್ವಲ್ಪ ಹಡಾವಿಡಿಯಾಗಿ ಇರುತ್ತಲ್ವ. ಬೆಳಗ್ಗೆ ಅಂತೂ ಎಲ್ಲರೂ ಬ್ಯುಸಿನೇ ಇರ್ತಾರಲ್ಲ. ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಆಫೀಸ್ಗೆ ಹೋಗೋರು ತರಾತುರಿಯಲ್ಲಿರ್ತಾರೆ. ಹಾಗಾಗಿ ಇನ್ಸ್ಟೆಂಟಾಗಿ ಏನಾದರೂ ತಿಂಡಿ ಮಾಡ್ಕೋಬೇಕು ಅಂತ ಅವಾಗವಾಗ ಅನ್ನಿಸ್ತಾ ಇರುತ್ತಲ್ಲ. ಇವತ್ತು ಅಂಥವ್ರಿಗಾಗೆ ಒಂದು ಬ್ರೇಕ್ಫಾಸ್ಟ್ ನೋಡ್ಕೊಂಡು ಬರೋಣ. ಇದು ರೆಡಿಮೇಡು ಅಥವಾ ಇನ್ಸ್ಟೆಂಟ್ ಅಂತ ಹೇಳ್ತೀವಲ್ಲ, ಅರ್ಜೆಂಟಲ್ಲಿರೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ವೀಣಾ ಮಹೇಂದ್ರ ವ್ಲಾಗ್ಸ್. ಇಂಟ್ರಡಕ್ಷನ್ನು, ತಮ್ನೇಲು ಇವೆಲ್ಲ ನೋಡಿ ನಿಮಗೆ ಗೊತ್ತೇ ಆಗಿರಬೇಕಲ್ಲ. ನಾನಿವತ್ತು MTR ರೆಡಿಮೇಡ್ ರವಾ ಇಡ್ಲಿ ಮಿಕ್ಸ್ ಯೂಸ್ ಮಾಡಿಕೊಂಡು ರವಾ ಇಡ್ಲಿ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ತೋರಿಸ್ಕೊಡ್ತೀನಿ. ಇದಂತೂ ಗೃಹಿಣಿಯರಿಗೂ ಉಪಯೋಗ ಆಗುತ್ತೆ. ಮನೆಯಲ್ಲಿ ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ ಅವ್ರು ಕೂಡ ಇದನ್ನು ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಅಥವಾ ಬ್ಯಾಚ್ಲರ್ಸ್ಗೂ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನಿವತ್ತು ಅದೇ MTR ರವಾ ಇಡ್ಲಿ ಪ್ರೀಮಿಕ್ಸ್ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಹದವಾಗಿ ಹುರಿದು ಮಾಡಿರ್ತಾರೆ. ಇದಕ್ಕೆ ಒಗ್ಗರಣೆ ಸಾಮಾನೆಲ್ಲ ಹಾಕಿರ್ತಾರೆ. ಸಾಸಿವೆಯಿಂದ ಹಿಡಿದು ಕಡಲೆಬೇಳೆ ಮತ್ತು ಗೋಡಂಬಿ ಎಲ್ಲನೂ ಇರುತ್ತೆ. ಮತ್ತು ಸಾಲ್ಟು ಕೂಡ ಇರುತ್ತೆ. ಹಾಗಾಗಿ ನಾನು ಸಾಲ್ಟ್ ಕೂಡ ಎಕ್ಸ್ಟ್ರಾ ಏನು ಹಾಕೋತಾ ಇಲ್ಲ ಇಲ್ಲಿ. ಈಗ ನಾನು ತೋರಿಸ್ತಾ ಇರೋ ಅಳತೆಗೆ ಕರೆಕ್ಟಾಗಿ 12 ಇಡ್ಲಿ ಆಗಿದೆ. ಸೊ ನೀವು ನಿಮ್ಮ ಮನೇಲಿ ಯಾರೆಷ್ಟು ತಿಂತಾರೆ ಅಂತ ಗೊತ್ತಿರುತ್ತಲ್ವ, ಆ ಬೇಸಿಸ್ ಮೇಲೆ ನೀವು ಮಾಡ್ಕೋಬೋದು. ನಾನು ತೋರಿಸಿರೋ ಈ ಗ್ಲಾಸ್, ಸಣ್ಣ ಗ್ಲಾಸ್ ಅಳತೆಯಲ್ಲಿ 4 ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ 12 ಇಡ್ಲಿ ಆಗಿದೆ ನನಗೆ. ಮತ್ತು 1 ಕಪ್ ಆಗುವಷ್ಟು ಗಟ್ಟಿ ಮೊಸರು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನು ಯಾವಾಗಲೂ ನಂದಿನಿ ಮೊಸರೇ ಯೂಸ್ ಮಾಡೋದು. ಮನೆಯಲ್ಲಿ ಹೆಚ್ಚಿಗೆ ನಾನು ಮೊಸರು ಮಾಡ್ಕೊಳ್ಳೋದಿಲ್ಲ. ನೋಡಿ 1 ಕಪ್ಪು ಗಟ್ಟಿ ಮೊಸರು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ನೀಟಾಗಿ ಬರೋ ಹಾಗೆ ಸ್ವಲ್ಪ 1 ಕಪ್ಪಷ್ಟು ನೀರು, 1 ಕಪ್ಪು ಗಟ್ಟಿ ಮೊಸರಿಗೆ 1 ಕಪ್ಪು ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇಷ್ಟ ಇರೋರು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಕೂಡ ಇದಕ್ಕೆ ಸೇರಿಸ್ಕೋಬೋದು. ಒಂಥರ ಫ್ಲೇವರು ಚೆನ್ನಾಗಿರುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಾಯ್ತಲ್ಲ, ಈಗ ಅದನ್ನು ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕಿಡೋಣ. ಇದು ಸುಮಾರು 5-10 ನಿಮಿಷ ನೆನ್ಕೊಂಡ್ರೆ ಸಾಕು. ಏಕೆಂದರೆ ನಾವು ಇಡ್ಲಿ ಕುಕ್ಕರ್ ಇಟ್ಟು ಒಲೆ ಮೇಲೆ ಆ ನೀರು ಬಿಸಿಯಾಗಿ ಎಲ್ಲ ಇದಾಗೋಷ್ಟೊತ್ತಿಗೆ 5-10 ನಿಮಿಷ ಆಗೇ ಆಗುತ್ತೆ. ಮತ್ತು ಇವಾಗ ಇಡ್ಲಿ ಮೋಲ್ಡ್ ತೊಗೊಂಡು ಎಣ್ಣೆ ಸವರ್ಕೋತಾ ಇದ್ದೀನಿ. ಇವಾಗ ತೋರಿಸ್ತಾ ಇರೋದು 7 ಇಡ್ಲಿ ಆಗೋ ಪ್ಲೇಟು. ನೋಡಿ, ಎಲ್ಲ ಪ್ಲೇಟ್ಸ್ಗೂ ಎಲ್ಲ ಮೌಲ್ಡ್ಗೂ ಇಡ್ಲಿ ಹಾಕ್ಕೋತಾ ಇದ್ದೀನಿ. ಯೂಶ್ವಲಿ ಹೋಟೆಲಲ್ಲಿ ನಾವೇನಾದರೂ ರವೆ ಇಡ್ಲಿ ತಿನ್ನೋಕ್ಕೆ ಹೋದರೆ ಸ್ವಲ್ಪ ದೊಡ್ಡ ಸೈಜಲ್ಲೇ ಇರುತ್ತೆ. ಅದು ಹೋಟೆಲಲ್ಲಿ ಸ್ವಲ್ಪ ದೊಡ್ಡ ಮೌಲ್ಡ್ ಇಟ್ಟಿರ್ತಾರೆ ಅಂತ ಅನಿಸುತ್ತೆ. ಮನೆಗಳಲ್ಲಿ ಯೂಶ್ವಲಿ ನಾವಿಷ್ಟೇ ಅಲ್ವಾ ಯೂಸ್ ಮಾಡೋದು. ಹಾಗಾಗಿ ಮೀಡಿಯಮ್ ಸೈಜೇ ಇರುತ್ತೆ ಇಡ್ಲಿ ಮನೇಲಿ ಮಾಡ್ಕೊಳಕ್ಕೆ ಹೋದರೆ ರವೆ ಇಡ್ಲಿನ. ರೆಡಿಮೇಡ್ ಮಿಕ್ಸ್ ಯೂಸ್ ಮಾಡ್ಕೊಂಡು ಹೇಗೆ ರವೆ ಇಡ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು. ಆದರೆ ಈಗಾಗಲೇ ನಾನು ಕಳೆದ ವರ್ಷ ಅನಿಸುತ್ತೆ, ಆಗಲೇ 1 ವರ್ಷ ಆಗೋಗಿದೆ, ಮನೇಲೇ ಹೇಗೆ ರವೆ ಎಲ್ಲ ಹುರ್ಕೊಂಡು ಹದವಾಗಿ ರವೆ ಇಡ್ಲಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಅದು ಯಾರಾದರೂ ನೋಡಿಲ್ಲ ಇನ್ನೂ ಅಂದರೆ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡ್ಕೋಬೋದು. ನೋಡಿ, ಇವಾಗ ಇನ್ನೊಂದು ಪ್ಲೇಟ್ಗೂ ಕೂಡ ಹಾಕ್ಕೊಂಡೆ. ಇದ್ರಲ್ಲಿ 5 ಆಗುತ್ತೆ. ಸೊ ಕರೆಕ್ಟಾಗಿ 12 ಇಡ್ಲಿ ಆಗೋ ಆ ಥರ ನಾನು ಅಳತೆ ತೊಗೊಂಡಿದ್ದೆ. ನೋಡಿ, ಇವಾಗ ಬೇಯಕ್ಕೆ ಇಟ್ಕೊಂಡ್ಬಿಟ್ಟೆ. ಹಾಗೆ ಇಲ್ಲಿ ಒಂದು ಸಿಂಪಲ್ ಆಗಿರೋ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಯಾವುದೇ ಥರ ಕಡಲೆ ಎಲ್ಲ ಯೂಸ್ ಮಾಡ್ತಿಲ್ಲ. 1 ಕಪ್ಪು ತೆಂಗಿನಕಾಯಿ ಚೂರು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದೇ ಒಂದು ದೊಡ್ಡ ಹಸಿಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಂಡೆ.
ಒಂದು ಸ್ವಲ್ಪ ಶುಂಠಿ, ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ರುಬ್ಬೋಕ್ಕಾಗೋಷ್ಟು ಮಾತ್ರ ನೀರು ಸೇರಿಸ್ಕೊಂಡು ಇವಾಗ ರುಬ್ಕೋತಾ ಇದ್ದೀನಿ. ನೋಡಿ, ಚಟ್ನಿ ಹದಕ್ಕೆ ಅಂದರೆ ತರ್ತರಿಯಾಗಿ ಬೇಕಿದ್ರೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ, ಇಲ್ಲಾಂದರೆ ನೈಸಾಗಿ ರುಬ್ಕೋಬೋದು. ಇದು ತುಂಬಾ ಸಿಂಪಲ್ ಆಗಿರೋ ಒಂದು ಚಟ್ನಿ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಇಡ್ಲಿ ಬೇಯ್ತಾ ಇದೆ, ಇನ್ನೊಂದು ಕಡೆ ಚಟ್ನಿ ರೆಡಿ ಆಗಿದೆ. ಮತ್ತು ಇಡ್ಲಿನ ಒಂದು ಸುಮಾರು 10 ನಿಮಿಷ ಬೇಯಿಸಿದ್ರೆ ಸಾಕು, ಮೀಡಿಯಮ್ ಉರಿಲಿ. ಆಮೇಲೆ ಇಡ್ಲಿ ಬೆಂದ ತಕ್ಷಣ ತೆಗಿಬಾರ್ದು ಯಾವತ್ತೂ. ಒಂದು 5-10 ನಿಮಿಷ ಗ್ಯಾಪ್ ಕೊಟ್ಟು ಅದು ಕೂಲಾಗಿ ಮತ್ತು ಪ್ಲೇಟ್ಗೆ ಅಂಟ್ಕೊಳ್ಳೋದಿಲ್ಲ ಈ ಥರ ಮಾಡಿದ್ರೆ. ಹಾಗೆ ಇಡ್ಲಿ ಮುಚ್ಚಳ ತೆಗಿದಿರ ಹಾಗೆಯೇ ಬಿಟ್ಬಿಡಬೇಕು. ನೋಡಿ, ಇವಾಗ ತೆಗೆದು ಅದಕ್ಕೆ ನೀರು ಚಿಮುಕಿಸಿ ಒಂದು ಸ್ಪೂನ್ ಸಹಾಯದಿಂದ ಅಥವಾ ಈ ಬ್ರೆಡ್ಗೆ ಬಟರ್ ಹಾಕೋತಾರಲ್ಲ ಆ ಚಾಕುವಿಂದ ನಾನು ತೆಗಿತಾ ಇದ್ದೀನಿ. ನೋಡಿ, ಒಂಚೂರು ಅಂಟ್ಕೋತಾ ಇಲ್ಲ ಇಡ್ಲಿ ಪ್ಲೇಟ್ಗೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ ಇಡ್ಲಿ, ಚೆನ್ನಾಗಿ ಬಂದಿದೆ, ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿತ್ತು. ಏನಾದರೂ ಮನೇಲೇ ಯಾವಾಗಲೂ ನಿಮ್ಮ ಓನ್ ಮಿಕ್ಸ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ರೆ ಇದು ಒಂದು ಸತಿ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ಇರಲ್ವಲ್ಲ, ಕೆಲವು ಸತಿ ಹುಷಾರಿರಲ್ಲ, ಅರ್ಜೆಂಟಲ್ಲಿ ಏನಾದರೂ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಂತ ಹೋಟ್ಲಲ್ಲಿ ತಿನ್ನೋಕ್ಕೂ ಇಷ್ಟ ಆಗಲ್ಲ ಕೆಲವು ಸತಿ. ಅಂಥ ಟೈಮಲ್ಲಿ ಈ ಥರ ಪ್ರೀಮಿಕ್ಸ್ ಇಟ್ಕೊಂಡಿದ್ರೆ MTR ಪ್ರೀಮಿಕ್ಸ್ ತುಂಬಾ ಯೂಸ್ ಆಗುತ್ತೆ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಅಲ್ಲ, ನೀವು ಈವನ್ ಲಂಚ್ಗೂ ಅಥವಾ ಡಿನ್ನರ್ಗೂ ಕೂಡ ಮಾಡ್ಬೋದು. ಮನೇಲಿ ಮೊಸರಿದ್ರೆ ಸಾಕು, ಚಟ್ನಿ ಪುಡಿ ಇದ್ದರೆ ನಡೆಯುತ್ತೆ, ಅಥವಾ ಸಿಂಪಲ್ಲಾಗಿ ಈ ಥರ ಒಂದು ಕಾಯಿ ಚಟ್ನಿ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಸೊ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನೋಡಿ, ನಾನು ಮುರಿದು ತೋರಿಸ್ತಾ ಇದ್ದೀನಿ, ಎಷ್ಟು ಸಾಫ್ಟಾಗಿ ಬಂದಿದೆಯಲ್ಲ. ಇದೇ ಥರ ಟೇಸ್ಟಿ ಮತ್ತು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸು ನೋಟಿಫಿಕೇಷನು ನಿಮಗೆ ಇಮಿಡಿಯೇಟಾಗಿ ಬಂದುಬಿಡತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.